ಪ್ರವೀಣ ಯಾಕೆ ನನಗೆ ಕಾಲ್ ಮಾಡ್ತಾ ಇದ್ದಾನೆ? ನಿಮಗೆ ತಲುಪಿಸ್ಬೇಕಾದ ಹಣ ಎಲ್ಲ ತಲುಪಿಸಾಗಿದೆಯಲ್ಲ? ಪದೇ ಪದೇ ಕಾಲ್ ಮಾಡ್ತಾ ಇದ್ರೆ ಮತ್ತೆ ಹಣ ಕೊಡ್ತಾರೆ ಅಂತ ಮಾಡ್ತಾನೇನೋ ಇಡಿಯಟ್. ಈ ದುರಾಸೆ ಜಾಸ್ತಿ ಆಗಿದೆ. ಏನೇ ಆದರೂ ನಾನು ಕಾಲ್ ಪಿಕ್ ಮಾಡಿ. ಟೋಟಲ್ 3450 ಸರ್. ಅಷ್ಟೊಂದಾಯ್ತಾ ಸರ್? ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ, ನಾನು ಇಲ್ಲೇ ಇರೋದು. ಈಗ ನೀವು ಮೆಡಿಸಿನ್ ಕೊಟ್ಟಿರಿ, ನಾನು ನಾಳೆ ದುಡ್ಡು ತಂದು ಕೊಡ್ತೀನಿ. ಸರ್ ನೀವು ಯಾರು ಅಂತಲೇ ಗೊತ್ತಿಲ್ಲ, ಹೆಂಗೆ ಸಾಲ ಕೊಡೋದು ನಾವು? ನಮ್ಮ ಮನೆಯವ್ರು ಬೈತಾರೆ, ಸಾಲ ಎಲ್ಲ ಕೊಡೋಕ್ಕಲ್ಲ ಸರ್. ಸರ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್, ನಾನು ಖಂಡಿತ ನಾಳೆ ದುಡ್ಡು ತಂದು ಕೊಡ್ತೀನಿ. ಈಗ ಸದ್ಯಕ್ಕೆ ಮೆಡಿಸಿನ್ ಕೊಟ್ಟಿರಿ ಸರ್. ಹೇಳಿದ್ನಲ್ಲ ಸರ್, ಆ ಥರ ಎಲ್ಲ ಕೊಡೋಕ್ಕಾಗಲ್ಲ. ಔಷಧಿಗೆ 3000 ರೂಪಾಯಿ ಬೇಕು. ಹಣ್ಣು ಹಂಪಲು ಡ್ರೈ ಫ್ರೂಟ್ಸ್ಗೆ ಏನಿಲ್ಲ ಅಂದರೂ 2000 ರೂಪಾಯಿನಾದರೂ ಬೇಕಾಗಬಹುದು. ನನ್ನ ಹತ್ರ ಒಂದೇ ರೂಪಾಯಿ ದುಡ್ಡಿಲ್ಲ. ಯಾರ ಹತ್ರನಾದರೂ ಸಾಲ ಕೇಳೋಣ ಅಂದರೆ ನಿನಗೆ ಕೆಲಸ ಇಲ್ಲ, ಸಾಲ ಎಲ್ಲಿಂದ ತೀರಿಸ್ತೀಯ ಅಂತ ವಾಪಸ್ ಕಳಿಸ್ತಾರೆ. ಏನು ಮಾಡೋದು? ಅಮ್ಮ ಹತ್ರ ದುಡ್ಡು ಕೇಳಿದ್ರೆ ಬೇಡ ಬೇಡ, ನಾಳೆನೇ ಯಾವುದಾದ್ರೂ ಒಂದು ಕೆಲಸ ಹುಡುಕ್ಲೇಬೇಕು, ಇಲ್ಲದೇ ಇದ್ರೆ ನನ್ನ ಸಂಸಾರ ನಡೆಯಲ್ಲ. ಯಾರು ಬೇಕಿತ್ತು? ಏನು ವೈದೇಹಿ, ಗೊತ್ತಾಯ್ತಾ ಯಾರು ಅಂತ? ವೈದೇಹಿ ಚೆನ್ನಾಗಿದ್ಯಾ? ಯಾಕೇನು ಮಾತಾಡ್ತಾ ಇಲ್ಲ? 25 ವರ್ಷದ ಹಿಂದೆ ಕತೆ ಎಲ್ಲ ನೆನಪಿದ್ಯಾ? ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಸರ್ ನನಗೆ. ಇತ್ತೀಚೆಗೆ ಒಂದು ATM ದರೋಡೆ ಆಗೋದಿತ್ತು, ಅದನ್ನು ನಾನೇ ತಡೆದಿದ್ದು ಸರ್. ಗುಡ್, ವೆರಿ ಗುಡ್. ಒಳ್ಳೆ ಪ್ರೊಫೈಲ್ ರೀ ನಿಮ್ಮದು, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ, ಕೆಲಸ ಕೊಡ್ಬೋದು. ಅಂದಾಗೆ ನಿಮ್ಮ ಹೆಸರೇನಂತ ಹೇಳಿದ್ರಿ? ಮಂಜುನಾಥ್ ಸರ್. ಮಂಜುನಾಥ್ ಅಂತನಾ? ಓಕೆ ಓಕೆ, ಈಗ ಗೊತ್ತಾಯಿತು. ಇದಕ್ಕೆ ಮುಂಚೆ ನೀವು ಈಗಲೇ ಸೆಕ್ಯೂರಿಟಿ ಏಜೆನ್ಸಿನಲ್ಲಿ ಕೆಲಸ ಮಾಡ್ತಾ ಇದ್ರಿ ಅಲ್ವಾ? ಹೌದು ಸರ್. ಮತ್ತು ಅಲ್ಲೇ ಕೆಲಸ ಬಿಟ್ರಿ? ಅದು ಸರ್, ಅಲ್ಲಿ ನೀವು ಕೆಲಸ ಬಿಡಲಿಲ್ಲ, ನಿಮ್ಮನ್ನೇ ಕೆಲಸದಿಂದ ತೆಗೆದುಹಾಕಿದ್ರು ಅಲ್ವಾ? ಸಾರಿ ಮಂಜು ಅವರೇ, ನಿಮಗೆ ಕೆಲಸ ಕೊಡೋಕ್ಕಾಗಲ್ಲ. ಈಗಷ್ಟೇ ಕೆಲಸ ಕೊಡ್ಬೋದು ಅಂತ ಹೇಳಿದ್ರಲ್ಲ ಸರ್, ಇದ್ದಕ್ಕಿದ್ದ ಹಾಗೆ ಏನಾಯಿತು? ಹೇಳಿದ್ದೇನೋ ನಿಜ ರೀ, ಆದರೆ ನಿಮ್ಮ ಮೇಲೆ ಪೊಲೀಸ್ ಕೇಸ್ ಇದೆಯಲ್ಲ, ಅದು ಅಲ್ಲದೆ ನಮಗೆ ಪೊಲೀಸ್ನವರಿಂದ ಆರ್ಡ್ರ್ ಇದೆ ನಿಮಗೆ ಕೆಲಸ ಕೊಡಬಾರ್ದು ಅಂತ. ಸರ್, ನಾನು ಆ ಕೇಸ್ನಲ್ಲಿ ಆರೋಪಿ ಅಷ್ಟೇ ಸರ್, ಅಪರಾಧಿ ಅಲ್ಲ. ನಾನು ಕೊಲೆ ಮಾಡಿದ್ದೀನಿ ಅಂತ ಇನ್ನೂ ಸಾಬೀತಾಗಿಲ್ಲ ಸರ್. ಅದೆಲ್ಲ ಗೊತ್ತಿಲ್ಲ ರೀ,
ನಿಮಗೋಸ್ಕರ ಪೊಲೀಸ್ನವ್ರನ್ನ ಎದುರ್ಕೊಳಕ್ಕಾಗಲ್ಲ, ನಾವು ಕೆಲಸ ಕೊಡೋಕ್ಕಾಗಲ್ಲ. ಹೋಗ್ರಿ. ಸರ್ ಪ್ಲೀಸ್ ಹೀಗೆ ಹೇಳಬೇಡಿ ಸರ್. ಕೆಲಸ ಸಿಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ನನ್ನೊಬ್ಬಳು ಮಗಳು ಗರ್ಭಿಣಿ ಸರ್, ಇನ್ನೊಬ್ಳು ಮಗಳು ಕಾಲೇಜ್ಗೆ ಹೋಗ್ತಾ ಇದ್ದಾಳೆ. ನನ್ನ ಸಂಸಾರನ ಕಾಪಾಡೋದು ಈಗ ನಿಮ್ಮ ಕೈನಲ್ಲಿದೆ ಸರ್. ರೀ, ನಿಮ್ಮ ಸಂಸಾರಕ್ಕೋಸ್ಕರ ನನ್ನ ಸಂಸಾರನ ನಡ್ನೀರಲ್ಲಿ ಕೈ ಬಿಡೋಕ್ಕಾಗುತ್ತೇನ್ರಿ? ನಿಮ್ಗೇನಾದರೂ ಕೆಲಸ ಕೊಟ್ಟರೆ ನನ್ನ ಕೆಲಸ ಹೋಗುತ್ತೆ. ಸುಮ್ಮನೆ ಹೋಗ್ರಿ, ಕೆಲಸ ಕೊಡೋಕ್ಕಾಗಲ್ಲ. ಸರ್ ಹಾಗೆ ಹೇಳ್ಬೇಡಿ ಸರ್, ನಿಮ್ಮ ಕಾಲು ಬೇಕು. ನೋಡ್ರಿ, ಸುಮ್ಮನೆ ನಾನ್ ಸೆನ್ಸ್ ಎಲ್ಲ ಕ್ರಿಯೇಟ್ ಮಾಡಕ್ ಹೋಗ್ಬೇಡ್ರಿ. ನೀವೇನೇ ಮಾಡಿದ್ರು ಕೆಲಸ ಕೊಡೋಕ್ಕಾಗಲ್ಲ. ಮೊದಲಿನಿಂದ ಹೋಗಿ ಪ್ಲೀಸ್, ಹೊರಡಿ ಎಂದೆ. ಅಮ್ಮ ಅಮ್ಮ ಅಮ್ಮ, ಯಾಕೆ ಗಾಬರಿ ಆಗಿದ್ದೀರಾ? ಏನಾಯ್ತು? ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಅಮ್ಮ, ನಿಮಗೆ ಇವ್ರು ಗೊತ್ತಾ? ಮತ್ತೆ ನೀವ್ಯಾಕೆ ಗಾಬರಿ ಆಗಿದ್ದೀರಾ? ಇಲ್ಲ, ಹಾಗೇನೂ ಇಲ್ಲಮ್ಮ. ಸರ್, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಸುಹಾಸಿನಿ ಮೇಡಮ್ ಇದ್ದಾರಾ? ಹಾಂ, ಇದ್ದಾರೆ. ಆದರೆ ನೀವ್ಯಾರು? ಕರೀರಿ ಮೇಡಮ್, ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು. ನೋಡಿ ಸರ್, ನೀವು ಯಾರು ಅಂತ ಗೊತ್ತಿಲ್ಲದೆ ಹೇಗೆ ಕರೆಯೋದಕ್ಕಾಗತ್ತೆ ಹೇಳಿ? ನಿಮ್ಮ ಹೆಸರು ಏನು ಅಂತ ಹೇಳಿ. ಸುಂಕುತ್ಕಟ್ಟೆ ಪ್ರವೀಣ ಬಂದಿದೆ ಅಂತ ಹೇಳಿ ಮೇಡಮ್, ಅವ್ರಿಗೆ ಅರ್ಥ ಆಗುತ್ತೆ. ಏನು ಕೆಲಸ ಇತ್ತು? ಅವ್ರನ್ನ ಯಾಕೆ ಕರಿಬೇಕು? ಸಾರಿ, ಆ ಥರ ಪರ್ಸನಲ್ ವಿಷಯ ಎಲ್ಲ ಹೇಳೋಕ್ಕಾಗಲ್ಲ. ಪ್ಲೀಸ್ ಕರೀರಿ ಮೇಡಮ್. ಆಯಿತು, ನಾನು ಕರಿತೀನಿ ರೀ. ಅತ್ತೆ, ಅದ್ಯಾರೋ ಪ್ರವೀಣ್ ಅಂತ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದಾರೆ. ನಿನಗೆ ಕಣ್ಣು ಕಾಣಿಸಲ್ವಾ? ನಾನು ಬ್ಯುಸಿ ಇದ್ದೀನಿ. ಹೌದಾ? ಅದ್ಯಾರೋ ಸುಂಕದಕಟ್ಟೆ ಪ್ರವೀಣ್ ಅಂತೆ. ಅಯ್ಯಯ್ಯೋ, ಇವನು ಯಾಕೆ ಇಲ್ಲಿಗೆ ಬರೋದಕ್ಕೆ ಹೋದ? ಅತ್ತೆ ಗೊತ್ತಿಲ್ವಾ? ಸರಿ ಬಿಡಿ, ಕಳಿಸ್ತೀನಿ. ಒಂದು ನಿಮಿಷ. ಪ್ರವೀಣ್ ಅವರೇ, ನೀವಾ? ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದೆ. ಬುದ್ಧಿಗಿದ್ದಿ ಇದೆಯಾ ಇಲ್ವಾ? ಮನೆವರೆಗೂ ಯಾರಾದರೂ ಹುಡ್ಕೊಂಡ್ ಬರ್ತಾರ? ಎಷ್ಟು ಸಾರಿ ಹೇಳಿದ್ದೆ, ಏನಾದರೂ ವಿಷಯ ಇದ್ರೆ ಫೋನ್ ಮಾಡು ಅಂತ. ಮೇಡಮ್, ನಾನು ಫೋನ್ ಮಾಡಿದಾಗ ನೀವು ಫೋನ್ ತೆಗೆದಿದ್ರೆ ನಾನು ಎಲ್ಲಿ ಗಂಟೆ ಬರುವಂಥ ಪ್ರಮೇಯನೇ ಇರ್ತಿರಲಿಲ್ಲ. ನೀವು ಫೋನ್ ತೆಗಿನಿಲ್ಲ, ಅದಕ್ಕೋಸ್ಕರ ನಾನು ಬಂದೆ ಇಲ್ಲಿಗೆ. ಯಾಕೆ ಹೇಳಿ ಬಂದಿದ್ದು? ಮಗಳು ಮದುವೆ ಮಾಡಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಏಯ್, ನಿನಗೆ ಕೊಡಬೇಕಾದ ದುಡ್ಡೆಲ್ಲ ಕೊಟ್ಟಾಗಿದೆ. ಮತ್ತೆ ಮತ್ತೆ ನಾನು ಯಾಕೆ ನಿನಗೆ ದುಡ್ಡು ಕೊಡಬೇಕು? ಕೊಡಲೇಬೇಕು ಮೇಡಮ್, ನಾನು ಸುಮ್ಮನೆ ಇಲ್ವಾ? ಅಂದರೆ 25 ವರ್ಷದ ಹಿಂದೆ ಯಾಕೆ ನನಗೆ ದುಡ್ಡು ಕೊಡ್ತಿದ್ರಿ ಅನ್ನೋ ವಿಚಾರನ ನಾನು ಎಲ್ರಿಗೂ ಹೇಳಬೇಕಾಗುತ್ತೆ. ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯಾ? ಇಲ್ಲ ಮೇಡಮ್, ಇರೋದೇ ಹೇಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನನಗೆ ಹಣ ಕೊಡಿ ಮೇಡಮ್, ಸಾಕು. ಎಷ್ಟು ಬೇಕು? ಜಾಸ್ತಿ ಏನಿಲ್ಲ, ಒಂದು 15 ಲಕ್ಷ ಕೊಡಿ ಮೇಡಮ್.
ನನ್ನ ಬಿಟ್ಬಿಡು ವೇದಾಂತ್, ಪ್ಲೀಸ್ ನನ್ನನ್ನು ಬಿಟ್ಬಿಡು. ಇಲ್ಲಂದ್ರೆ ಒಂದು ಸತಿ ಸಾಯಿಸ್ಬಿಡು. ಈ ಥರ ಟಾರ್ಚರ್ ಮಾತ್ರ ಕೊಟ್ಬೇಡ ಪ್ಲೀಸ್ 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 ವೇದಾಂತ್, ನನ್ನ ಬಿಟ್ಬಿಡು. ಒಂದೇ ಒಂದು ಉಗುರು ಕಿತ್ತಿರೋದಕ್ಕೆ ಅಷ್ಟು ನೋವು ಅಂತ ಹೇಳ್ತಿದ್ದಿಲ್ಲ. ನಾನೀಗ ನನ್ನ ತಮ್ಮನೇ ಕಿತ್ಕೊಂಡಿದ್ಯಾ. ವಿಕ್ರಾಂತ್ ಸಾಯ್ಬೇಕಾದ್ರೆ ಎಷ್ಟು ನೋವು ಅನುಭವಿಸುತ್ತಾನೆ. ಆ ನೋವು ಮುಂದೆ ಇದೇನೋ ಅಲ್ಲ. ಇನ್ನು ಟ್ರೈಲರ್ ಪಿಕ್ಚರ್ ಇನ್ನು ಬಾಕಿ ಇದೆ ದುಶ್ಮನ್. ಏನು ಬೇಕು ನಿನಗೆ ಹೇಳು, ನಾನು ಕೊಡ್ತೀನಿ. ನನಗೆ ನನ್ನ ತಮ್ಮ ವಿಕ್ರಾಂತ್ ಬೇಕು. ಕೊಡ್ತೀಯ? ನನ್ನ ತಮ್ಮ ಸತ್ತೋಗಿದ್ದಾನಲ್ಲ, ಅವನು ಹೇಗೆ ಕರ್ಕೊಂಬರೋಕ್ಕಾಗತ್ತೆ ವೇದಾಂತ್? ಒಬ್ಬರಿಗೆ ಜೀವ ಕೊಡೋ ಯೋಗ್ಯತೆ ಅರ್ಹತೆ ಎರಡೂ ನಿನಗಿಲ್ಲ ಅಂದಮೇಲೆ ನನ್ನ ತಮ್ಮನ ಜೀವನ ಹೇಗೋ ಕಿತ್ಕೊಂಡೆ. ಇದು ಕಿತ್ಕೊಂಡಿರೋದು ಕೇವಲ ನನ್ನ ತಮ್ಮನಷ್ಟೇ ಅಲ್ಲ, ನನ್ನ ಕಣ್ಣುಗಣ್ಣ. ನನ್ನ ಸಾಯಿಸೋದು ನನಗೆ ಒಂದು ಕ್ಷಣದ ಕೆಲಸ. ಆದರೆ ನೀನು ಒಂದೇ ಸಲ ಸಾಯ್ಬಾರ್ದು. ಚಿತ್ರಹಿಂಸೆನ ಅನುಭವಿಸಿ ಸಾಯ್ಬೇಕು. ಪ್ಲೀಸ್ ವೇದಾಂತ್ ಪ್ಲೀಸ್, ನಿನ್ನ ತಮ್ಮನ ವಿಕ್ರಾಂತ್ ಬಿಟ್ಟು ಏನು ಬೇಕಾದ್ರೆ ಕೇಳು, ನಾನು ಕೊಡ್ತೀನಿ. ಹೇಯ್, ನನ್ನ ತಮ್ಮನ ಯಾಕೆ ಸಾಯಿಸ್ತೆ ಹೇಳು. ಅದು ಅದು ಹೇಳೋದಲ್ವಾ? ಹೇಳೋ, ನನ್ನ ಫ್ಯಾಮಿಲಿ ಯಾಕೆ ಟಾರ್ಚರ್ ಮಾಡ್ತಿದ್ಯಾ? ನಿಮ್ಗೆ ನಮ್ಮ ಕೆಟ್ಟ ಮೇಲೆ ಏನ್ ದ್ವೇಷ? ಹೇಳೋ. ಹೇಳಲ್ವಾ? ಹೇಳ್ತೀನಿ 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 ಹೇಳ್ತೀನಿ. ಅಮ್ಮನವ್ರೆ, ಬರ್ತಾ ಬರ್ತಾ ನಿಂದು ಅತಿ ಆಸೆ ಆಗ್ತಾ ಇದೆ. ಇಲ್ಲದೆ ಇರೋ ಮಗಳ ಮದುವೆಗೆ ನಾನು ಹಣ ಖರ್ಚು ಮಾಡ್ಬೇಕಾ? ಬೇಡ ಬಿಡಿ ಮೇಡಮ್, ಆಚೆ ಹೋಗಿ ಹೇಳ್ತೀನಿ. ಬಾಯ್ ಮುಚ್ಚು. ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅಂತ ಅನ್ಕೊಂಡಿದ್ಯಾ? ಇಡಿಯಟ್. ಈ ಮನೆ ಕಡೆ ತಲೆ ಹಾಕ್ಬೇಡ. ಹೊರಗಡೆ ಯಾರಿಗೂ ಮುಖ ತೋರಿಸ್ದೆ ಹೋಗ್ತಾ ಇರ್ಬೇಕು. ಬಂದಿದ್ನಲ್ಲ, ಅವ್ನು ಯಾರು? ನಿನಗೆ ಯಾಕದೆಲ್ಲ? ಅವನೇನೋ 25 ವರ್ಷದಿಂದ ಯಾರನ್ನೋ ನೋಡ್ಕೊಳ್ತಾ ಇದ್ದೆ, ನೀವೇನೋ ಅದಕ್ಕೆ ದುಡ್ಡು ಕೊಡ್ತಿದ್ರಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಕೇಳಿ. ನೀನು ಕತ್ ಕೇಳಿಸ್ಕೊತಾ ಇದೆಯಾ? ಓ, ಹಾಗಾದರೆ 25 ವರ್ಷದಿಂದ ಯಾರನ್ನೋ ನೋಡ್ಕೊಳ್ತಿದ್ದು ನಿಜನಾ? ಅವರಿಗೆ ನೋಡ್ಕೊಳ್ಳೋದಕ್ಕೆ ನೀವು ಹಣ ಕೊಡ್ತಿದ್ದು ನಿಜನಾ? ಹಾಗೇನಿಲ್ಲ ಅಮೂಲ್ಯ. ಸರಿ, ನೀನು ಯಾಕೆ ನನ್ನ ಬಗ್ಗೆ ಎಲ್ಲ ವಿಷಯನೂ ಕದ್ದು ಕದ್ದು ಕೇಳಿಸ್ಕೊಳ್ತೀಯ?
ಬೇರೆಯವ್ರ ವಿಷಯದಲ್ಲಿ ಹಾಗೆ ಮೂಗು ತೂರಿಸ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ನಿನಗಿಲ್ವಾ? ಸಾರಿ ಅತ್ತೆ, ಗೊತ್ತಾಗಲಿಲ್ಲ. ಹಾಗಾದರೆ ಅವ್ರು ಯಾಕೆ ಬಂದಿದ್ದು? ಅವನು ಸುಹಾಸಿನಿ ಫೌಂಡೇಶನ್ಗೆ ಸಂಬಂಧಪಟ್ಟವನು. ಅತ್ತೆ, ದಿ ಗ್ರೇಟ್ ಸುಹಾಸಿನಿ ಫೌಂಡೇಶನ್ ಏನೇನು ಕೆಲಸ ಮಾಡುತ್ತೆ, ಯಾವ್ಯಾವ ಸಮಾಜ ಸೇವೆ ಎಲ್ಲ ಮಾಡುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನೇ ನನ್ನ ಕಣ್ಣಾರ ಹೋಗಿ ನೋಡ್ಕೊಂಬಂದಿದ್ದೀನಿ. ಹೇಗೆ ಮರ್ತೋಯ್ತಾ? ಅತ್ತೆ, ನಿಮ್ಮ ಮುಖ ನೋಡ್ತಿದ್ರೆ ಗೊತ್ತಾಗುತ್ತೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ. ನಿನಗೆ ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ. ಮೈ ಡಿಯರೆಸ್ಟ್ ಸಾರಿ ಅತ್ತೆ, ನಾನೊಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಕಿವಿಲ್ ಕೇಳಿ ಕಿವಿಲ್ ಬಿಟ್ಬಿಡ್ಬೇಡಿ, ಬೇಕಾದ್ರೆ ಕಿವಿ ಸರಿ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ನೀವೇನಾದರೂ ಮಾಡಿ ನಾನೇನೂ ಕೇಳಲ್ಲ. ಆದರೆ ನಮ್ಮ ಮನೆಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಏನಾದರೂ ತೊಂದರೆ ಮಾಡೋವಂಥ ಕೆಲಸ ನೀವು ಮಾಡ್ತಿದ್ದೀರಾ ಅಂತ ಗೊತ್ತಾದರೆ ನಾನಂತೂ ಸುಮ್ಮನೆ ಬಿಡಲ್ಲ. ಹಾಂ, ಇನ್ನೊಂದು ಮಾತು ಹೇಳ್ತೀನಿ, ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಕರ್ಮ ಅನ್ನೋದಿದೆಯಲ್ಲ ಅತ್ತೆ, ಅದು ಯಾರನ್ನೂ ಬಿಡಲ್ವಂತೆ. ಶನಿಯಿಂದ ಬೇಕಿದ್ರೂ ತಪ್ಸ್ಕೊಂಬಿಡ್ಬೋದು, ಆದರೆ ಮಾಡಿರೋ ಕರ್ಮದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. 20 ಅಲ್ಲ 30 ವರ್ಷ ಆದರೂ ಕರ್ಮ ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ನೆನ್ಪಿಟ್ಕೊಳ್ಳಿ. ಸುಹಾಸಿನಿ ಮಾಡಿರೋ ತಪ್ಪಿಗೆ ಅವಳು ಶಿಕ್ಷೆ ಅನುಭವಿಸ್ತಾಳೆ. ಆ ಶಿಕ್ಷೆನ ನೀನು ಅವಳಿಗೆ ಕೊಡ್ತೀಯ ಅಮೂಲ್ಯ. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ವಿಕ್ರಮ್ಗೇನೋ ಮಾಡಿದೆ, ಸುಗುನಿಗೆ ಈ ಪರಿಸ್ಥಿತಿ ತಂದ್ಬಿಟ್ರಲ್ಲ. ಸಾಲದಕ್ಕೆ ಹೆಂಡತಿ ತಮ್ಮನ್ನ ನನ್ನ ಮಿಚ್ಚು ಬೇರೆ ಬಿಡ್ತೀನಿ. ಹೇಳು, ಆಮೇಲೆ ಮೇಲೆ ನಿನಗೆ ಯಾಕಷ್ಟು ಬೇಷ ಹೇಳೋ. ನನ್ನ ಫ್ಯಾಮಿಲಿ ಅದೇ ಕಾರಣ. ಏನು? ಯಾರ ಫ್ಯಾಮಿಲಿ? ನಿನ್ನಪ್ಪ ಸೂರ್ಯನಾರಾಯಣ ನನ್ನ ಫ್ಯಾಮಿಲಿನ ನನ್ನಿಂದ ದೂರ ಮಾಡ್ದ. ಏನು ಹೇಳ್ತಿದ್ಯೋ ಸರಿಯಾಗಿ ಹೇಳೋ. 25 ವರ್ಷದ ಮುಂಚೆ ನನ್ನಪ್ಪ ಅಮ್ಮನ ಜೈಲ್ ಕಳಿಸಿದ್ದು ನಿನ್ನಪ್ಪ ಸೂರ್ಯನಾರಾಯಣ. ನಿಮ್ಮಪ್ಪ ಕೊಟ್ಟಿರೋ ತೀಪಿಂದ ನಮ್ಮಪ್ಪ ಅಮ್ಮ ಇನ್ನೂ ಜೈಲಲ್ಲಿದ್ದಾರೆ. ನಿಮ್ಮ ಕುಟುಂಬನ ಫಿನಿಶ್ ಮಾಡೋದು ನನ್ನ ಆಸೆ. ನಿನ್ನ ತಮ್ಮ ಧ್ರುವನ್ ಆಕ್ಸಿಡೆಂಟ್ ಮಾಡಿಸ್ದೆ, ಆದ್ರೆ ಅವನು ಸಾಯ್ಲಿಲ್ಲ. ವಿಕ್ರಾಂತ್ ಮಿಸ್ ಆಗಲಿಲ್ಲ. ನಿನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿನ ಸರ್ವನಾಶ ಮಾಡ್ತು. ಅದಕ್ಕೆ ನಿನ್ನ ಫ್ಯಾಮಿಲಿನ ಮುಗಿಸ್ಬೇಕಂತ ನಾನು ಪಣ ತೆಗ್ದೆ. ಈ ಅಗ್ನಿ ಸೇಡಿನ ಬೆಂಕಿಗೆ ನಿನ್ನ ಇಡೀ ಕುಟುಂಬ ಸರ್ವನಾಶ ಆಗೋದು ನಾನು ನೋಡಬೇಕು. ನೋಡ್ತೀನಿ. ಆರೋ ದೀಪ ಕೊನೆಯಲ್ಲಿ ಜೋರಾಗಿ ಉರಿಯುತ್ತಂತೆ. ಈಗ ನಿನ್ನ ಕತೆನೂ ಹೀಗೆ ಆಗಿದೆ. ಇಷ್ಟು ದಿನ ನಿನ್ನ ಸೈಡಿನ ಲೆಕ್ಕ, ಇನ್ನು ಮುಂದೆ ನನ್ನ ಸೈಡಿನ ಲೆಕ್ಕ. ಇಂಥರ ಚಿಲ್ಲರೆಗೆ ಮಾಡಲ್ಲ ನಾನು. ಸಾಯೋ ಹೊತ್ತಲ್ಲಿ ನೆನಪಿಸ್ಕೊಳ್ತೀಯ, ಹಾಗಿರುತ್ತೆ ನೋಡು. ಇದ್ರ ಕೊನೆ ಕ್ಷಣದವರೆಗೂ ನರಳಿ ಸಾಯೋದನ್ನ ಇಡೀ ಪ್ರಪಂಚ ನೋಡುತ್ತೆ. ವಸಿಷ್ಠ ಕುಟುಂಬದ ಮೇಲೆ ಕಣ್ಣು ಹಾಕ್ದವ್ರಿಗೆ
ಏನು ಗತಿ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಅದಕ್ಕೆ ನೀನೇ ಉದಾಹರಣೆ ಅರ್ಜ.